ನಮ್ಮ ಕರೆನ್ಸಿ ನೋಟ್ಸ್ ಮೇಲೆ ಗಾಂಧೀಜಿ ಬದಲು ಅಂಬೇಡ್ಕರ್ ಫೋಟೋ ಬಂದ್ರೆ ಇದು ನಾನು ಹೇಳ್ತಿರೋದಲ್ಲ. ತೆಲಂಗಾಣ ಮಿನಿಸ್ಟರ್ ಅದ್ಲೂರಿ ಲಕ್ಷ್ಮಣ್ ಕುಮಾರ್ ಅವರು ಅಂಬೇಡ್ಕರ್ ಅವರ ಫೋಟೋನ ಕರೆನ್ಸಿ ನೋಟ್ಸ್ ಮೇಲೆ ಹಾಕಬೇಕು ಅಂತ ಈಗ ಸೆಂಟರ್ಗೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅವರ ಪ್ರಕಾರ ಸಂವಿಧಾನ ರಚನೆಗೆ ಅಂಬೇಡ್ಕರ್ ಅವರು ಕೊಟ್ಟ ಕಾಂಟ್ರಿಬ್ಯೂಷನ್ಗೆ ಇದು ಒಂದು ದೊಡ್ಡ ರೆಕಗ್ನಿಷನ್ ಆಗುತ್ತೆ. ಆದ್ರೆ ಈ ಡಿಮ್ಯಾಂಡ್ ಇದೇ ಮೊದಲನೇ ಸಲ ಬಂದಿರೋದಲ್ಲ. 2011ರಲ್ಲೇ ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಅವರ ಫೋಟೋ ಕರೆನ್ಸಿ ನೋಟ್ಸ್ ಮೇಲೆ ಇರಬೇಕು ಅನ್ನೋ ವಿಷಯ ಪ್ರಸ್ತಾಪ ಆಗಿತ್ತು. 2021ರಲ್ಲೂ ಇದೇ ಡಿಮ್ಯಾಂಡ್ ಬಗ್ಗೆ ಒಂದು ಸಂಘಟನೆ ಕೇಂದ್ರ ಸಚಿವರಿಗೆ ಮನವಿ ಮಾಡಿತ್ತು. ಆದ್ರೆ 2 ಸಲನೂ ಡಿಮ್ಯಾಂಡ್ ಅಪ್ರೂವ್ ಆಗಿಲ್ಲ. ಮತ್ತೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. 2010ರಲ್ಲೇ RBI ಒಂದು ಕಮಿಟಿ ರಚನೆ ಮಾಡಿ ಗಾಂಧೀಜಿಯವರ ಫೋಟೋ ಬದಲಿಗೆ ಬೇರೆ ನ್ಯಾಷನಲ್ ಪರ್ಸನಾಲಿಟಿಗಳ ಫೋಟೋನ ಕರೆನ್ಸಿ ನೋಟ್ಸ್ ನಲ್ಲಿ ಹಾಕ್ಬೋದಾ ಅಂತ ಪರಿಶೀಲನೆ ಮಾಡಿತ್ತು. ಆದ್ರೆ ಕೊನೆಗೆ ಕಮಿಟಿ ಏನ್ ಹೇಳ್ತು ಅಂದ್ರೆ ಗಾಂಧೀಜಿಗಿಂತ ಭಾರತ ದೇಶದ ಮೌಲ್ಯ, ಸಂಸ್ಕೃತಿ ಮತ್ತು ಇತಿಹಾಸವನ್ನ ಬೆಟರ್ ರೆಪ್ರೆಸೆಂಟ್ ಮಾಡೋ ಬೇರೆ ಪರ್ಸನಾಲಿಟಿ ಇಲ್ಲ ಅಂತ. ಹಾಗಾಗಿ ಗಾಂಧೀಜಿಯವರ ಫೋಟೋನೇ ಕಂಟಿನ್ಯೂ ಆಯಿತು. ಹಾಗಂತ ಅಂಬೇಡ್ಕರ್ ಅವರ ಫೋಟೋನ ಸ್ಪೆಸಿಫಿಕಲಿ ರಿಜೆಕ್ಟ್ ಕೂಡ ಮಾಡಿಲ್ಲ. ಈಗ ಮತ್ತೆ ಈ ಡಿಮ್ಯಾಂಡ್ ಬಂದಿದೆ. ಮುಂದೆ ಗೌರ್ಮೆಂಟ್ ಇದ್ರ ಬಗ್ಗೆ ಏನ್ ಡಿಸಿಷನ್ ತಗೋತಾರೆ ಅನ್ನೋದು ಕಾದ್ ನೋಡ್ಬೇಕು. ನಿಮ್ಗೆ ಏನ್ ಅನ್ಸುತ್ತೆ? ಕರೆನ್ಸಿ ನೋಟ್ಸ್ ಮೇಲೆ ಅಂಬೇಡ್ಕರ್ ಫೋಟೋ ಬರ್ಬೇಕಾ ಅಥವಾ ಈಗಿರೋ ಗಾಂಧೀಜಿ ಫೋಟೋನೇ ಕಂಟಿನ್ಯೂ ಆಗ್ಬೇಕಾ?